ಗೋದ್ರೇಜ್ 1.5 ಟನ್ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡುವಂಥ ಟೈಮ್. ಸೊ ಒಂದು ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕ್ಲಿಯರಾಗಿ ಕೊಡ್ತೀನಿ. ಸೊ ನೋಡಿ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆ್ಯಂಡ್ ಎಫೆಕ್ಟಿವ್ ಆಗಿ ನೀಟಾಗಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಬಂದು ಬಾಕ್ಸ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಫಸ್ಟ್ ಜಾಯಿಂಟ್ ವೈರ್ನ ಕನೆಕ್ಟ್ ಮಾಡ್ಕೊತೀನಿ. ಇನ್ಪುಟ್ ಇಂಡೋರಿಂದ ಔಟ್ಡೋರ್ಗೆ ಕನೆಕ್ಟಿವಿಟಿ ಫಸ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ವೈರ್ಗಳನ್ನೆಲ್ಲ ಕ್ಲೀನಾಗಿ ಬಿಚ್ಕೊಂಡು ಕನೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ನೆಂಚ್ಕೊಂಡು ಒಳಗಡೆ ಫ್ರಂಟಿಗೆ ಕನೆಕ್ಟಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಅದರಲ್ಲಿ ಇಂಡಿಕೇಶನ್ ಇರುತ್ತೆ, ಎನ್ ಮತ್ತು ಎಲ್ ಮತ್ತು ಕನೆಕ್ಟಿವಿಟಿ ಆರೆಂಜ್ ಎಲ್ಲೋ. ಸೊ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಸಿಯಾಗಿ ನೀಟಾಗಿ ಕನೆಕ್ಟ್ ಮಾಡ್ಕೊತೀವಿ. ಕನೆಕ್ಟ್ ಮಾಡಾದ್ಮೇಲೆ ಸೆಕ್ಷನ್ ಕನೆಕ್ಟ್ ಆಗಿ ಸೊ ಮಾರ್ಕಿಂಗ್ ಲೆವೆಲ್ ಸ್ವಲ್ಪ ರೈಟ್ ಸೈಡ್ ಡೌನ್. ಸೊ ಡ್ರೈನ್ ವಾಟ್ರು ಕಂಪ್ಲೀಟ್ ಡ್ರೈನ್ ಆಗಲಿಕ್ಕೆ ಸ್ವಲ್ಪ ರೈಟ್ ಸೈಡು ಡೌನ್ ಮಾಡಬೇಕಾಗತ್ತೆ. ಇದನ್ನು ಪರ್ಫೆಕ್ಷನ್ ಮಾಡಿಕೊಂಡು ಹೋಲ್ ಮಾಡಬೇಕಾ. ಸೊ ಡಸ್ಟ್ ಫ್ರೀ ಇನ್ಸ್ಟಾಲೇಷನ್, ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಡಸ್ಟ್ ಕೂಡ ಒಂದು ಡ್ರಾಪ್ ಬೀಳದೆ ರೀತಿ ಇನ್ಸ್ಟಾಲೇಷನ್ ಮಾಡ್ಬೋದು. ಸೊ ನಾವಿವಾಗ ಮಾಡ್ತಾ ಇರೋದು ಡಸ್ಟ್ ಫ್ರೀ ಇನ್ಸ್ಟಾಲೇಷನ್. ಈಸಿ ಮೆಥಡ್ ಇರುತ್ತೆ. ಒಂದು ಟೈಮ್ ನೋಡಿಬಿಟ್ಟು ಇದೇ ಥರ ಇನ್ಸ್ಟಾಲೇಷನ್ ಟ್ರೈ ಮಾಡಿ. ಕಸ್ಟಮರ್ಗೆ ವೆರಿ ಇಂಪಾರ್ಟೆಂಟ್ ಕ್ಲೀನ್. ಸೊ ಡಸ್ಟ್ ಫ್ರೀ ಇನ್ಸ್ಟಾಲೇಷನಿಂದ ನಮಗೂ ಕೂಡ ಹೈಜಿನಿಕಾಗಿ ನೀಟಾಗಿ ಮಾಡ್ಬೋದು. ಕ್ಲೀನಾಗಿರುತ್ತೆ, ಯಾವುದೇ ರೀತಿ ಡಸ್ಟ್ ಕೂಡ ಒಳಗಡೆ ಬೀಳಲ್ಲ. 100% ಪರ್ಫೆಕ್ಷನ್ ಆಗಿ ಆಗುತ್ತೆ. ಇನ್ಸ್ಟಾಲೇಷನ್ ಎಲ್ಲ ಬಂದು ಒಂದು ಮಿನಿಮಮ್ 1 ಅವರ್ ಮುಂದೆ ಕಾಣುತ್ತೆ. ಸ್ವಲ್ಪ ಕೇರ್ಫುಲ್ ಮಾಡಿದ್ರೆ ಕಸ್ಟಮರು ಫುಲ್ ಖುಷಿ ಆಗ್ತಾರೆ. ಸೊ ಡಸ್ಟ್ ಬ್ಯಾಗ್ ಇವಾಗ ನಾನು ಕೋರ್ ಕಟಿಂಗ್ ಮಾಡ್ತಾ ಇದ್ದೀವಿ. ಸೊ ಕೋರ್ ಕಟಿಂಗಲ್ಲಿ ಕಂಪ್ಲೀಟು ವಾಲ್ಗೂ ಡ್ಯಾಮೇಜ್ ಆಗಲ್ಲ. 100% ಸ್ವಲ್ಪ ಡಸ್ಟ್ ಕಂಪ್ಲೀಟ್ ಡಸ್ಟ್ ಬಿನ್ ಬ್ಯಾಗಲ್ಲಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗೋದ್ರಿಂದ ಡಸ್ಟ್ ಕೂಡ ಕೆಳಗಡೆ ಬೀಳಲ್ಲ. ಸೊ ವಾಲ್ ಕಟಿಂಗ್ ಈಸ್ ಮೋಸ್ಟ್ ಎಫೆಕ್ಟಿವ್ ಅಂದರೆ ಕೋರ್ ಕಟಿಂಗ್ ಮಿಷಿನಲ್ಲೇ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿ ಕ್ಲೀನಾಗಿ ಬರುತ್ತೆ. ಸೊ
ಸೊ ಟೂಲ್ಸು ವೆರಿ ಇಂಪಾರ್ಟೆಂಟು. ಟೂಲ್ಸ್ನ ಹುಷಾರಾಗಿ ಮೇಂಟೈನ್ ಮಾಡಬೇಕು, ತುಂಬ ಕೇರ್ಫುಲ್ ಮಾಡಬೇಕು. ಕರೆಂಟ್ ಇಲ್ಲ ಬಾಸ್, ಕರೆಂಟ್ ಇಲ್ಲ ಯು ಪಿ. ಸೊ ಕೋರ್ ಕಟಿಂಗ್ ಮಿಷಿನಲ್ಲೇ ನೋಡಿ, ಇದು ಹ್ಯಾಂಡ್ ಕೋರ್ ಕಟಿಂಗ್ ಮಿಷಿನ್. ಕಂಪ್ಲೀಟ್ ಡಸ್ಟಿನ್ ಬ್ಯಾಗ್ ಒಳಗಡೆನೆ ಬೀಳ್ತಾ ಇದೆ, ಕೆಳಗಡೆ ಎಲ್ಲೂ ಕೂಡ ಬೀಳ್ತಾ ಇಲ್ಲ. ಕಲೆಕ್ಟ್ ಆಗಿರೋಂಥ ಡಸ್ಟ್ ಒಂದು ಡಸ್ಟಿನ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಮಾಡ್ಬೋದು. ಸೊ ಓಲು ಯಾವ ರೀತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನೋಡ್ಬೋದು. ನೋಡಿ, ಕೆಳಗಡೆ ಒಂದು ಸ್ಕ್ರೀನ್ ಕೂಡ ಇದೆ. ಸೊ ಡಸ್ಟ್ ಕೂಡ ಸ್ಕ್ರೀನ್ ಮೇಲ್ಗಡೆ ಒಂದು ಡ್ರಾಪ್ ಬಿದ್ದಿಲ್ಲ. ಸೊ ಕೋರ್ ಕಟಿಂಗ್ ಪರ್ಫೆಕ್ಷನ್ ಆಗಿ ಆಗಿದೆ. ಹೋಲ್ ಕೂಡ ನೀಟಾಗಿರೋದ್ರಿಂದ ನಾವು ಪೈಪ್ ಥ್ರೂಗಳನ್ನ ಈಸಿಯಾಗಿ ನೀಟಾಗಿ ಮಾಡ್ಬೋದು. ಸೊ ಕನೆಕ್ಟ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಪೈಪ್ಗಳನ್ನ ನೀಟಾಗೆ ಕನೆಕ್ಟ್ ಮಾಡಿಕೊಂಡು ಫಸ್ಟ್ ನಾವು ಚೆಕ್ ಮಾಡಬೇಕಾಗಿರೋಂಥದ್ದು ಪೈಪ್ ಕನೆಕ್ಟಿವಿಟಿ ಪರ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕನೆಕ್ಟಿಂಗ್ ಪೈಪ್ಗಳನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಚೆಕ್ ಮಾಡಬೇಕಾದ್ರೆ ಅದು ನೈಟ್ರೋಜನ್ ಇದೆಯಾ ಇಲ್ವಾ. ನೈಟ್ರೋಜನ್
ಇದ್ದರೆ ಮಾತ್ರ ಇನ್ಸ್ಟಾಲೇಷನ್ ಮಾಡಬೇಕು. ನೈಟ್ರೋಜನ್ ಇನ್ ಕೇಸ್ ಲೀಕೇಜ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಲೇಷನ್ ಮಾಡಬಾರ್ದು. ನೈಟ್ರೋಜನ್ ನೋಡ್ಬೋದು, ನೈಟ್ರೋಜನ್ ಇದ್ದರೆ ಮಾತ್ರ ಇನ್ಸ್ಟಾಲೇಷನ್ ಮಾಡಬೇಕು, ಇಲ್ಲಾಂದರೆ ಸೊ ಇಂಡೋರಲ್ಲಿ ಲೀಕೇಜ್ ಇರುತ್ತೆ, ಅದನ್ನು 100% ಚೆಕ್ ಮಾಡಬೇಕು. ನೈಟ್ರೋಜನ್ ಇದೆ, ಓಕೆ. ಸೊ ಚೆಕ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟು, ಪ್ಲೇಯರಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಬೇಕು. ಪ್ಲೇಯರಿಂಗ್ ಪರ್ಫೆಕ್ಷನ್ ಇದ್ದು ಕರೆಕ್ಟು ಟೈಟ್ ಮಾಡಬೇಕು, ಮೀಡಿಯಮ್ ಟೈಟ್. ಫುಲ್ ಲಾಕಿಂಗ್ ಟೈಟ್ ಮಾತ್ರ ಮಾಡಬೇಕು. ಫುಲ್ ಓವರ್ ಟೈಟ್ ಮಾಡಿದ್ರೆ ಕಂಪ್ಲೀಟ್ ಹಾಳಾಗುತ್ತೆ. ಇನ್ ಕೇಸು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಈ ಥರ ಇದ್ದಾಗ ನಾವು ಕನೆಕ್ಟಿಂದ ಈಸಿಯಾಗಿ ಇಲ್ಲೇ ಕನೆಕ್ಟ್ ಮಾಡ್ಕೊಬೇಕು. ಯಾಕೆ ಅಂದರೆ ಹೊರಗಡೆ ಔಟ್ಸೈಡಲ್ಲಿ ಸ್ವಲ್ಪ ಸಜ್ಜಾ ಮೇಲೆ ಅಷ್ಟು ಪರ್ಫೆಕ್ಷನ್ನ ಕೆಲಸ ಮಾಡಲಿಕ್ಕಾಗಲ್ಲ, ಇಲ್ಲೇನೆ ಪರ್ಫೆಕ್ಷನ್ನ ಕೆಲಸ ಮಾಡ್ಬೋದು. ಸೊ ನೋಡ್ಬೋದು ನೀವು ಹೋಲ್ ಕಟಿಂಗ್ ಆಗಿರೋದ್ರಿಂದ ತುಂಬ ಸ್ಮೂತಾಗಿ ಒಳಗಡೆ ಹೋಗುತ್ತೆ. ಸೊ ಇಂಡೋರ್ ಕೆಲಸ ಮುಗೀತು. ಈಗ ಔಟ್ಡೋರ್ ಯೂನಿಟ್ಗೆ. ಸೊ ಫಸ್ಟ್ ಏನು ವೆರಿ ಇಂಪಾರ್ಟೆಂಟ್ ಅಂದರೆ ನಾವೇನು ರಿಮೂವ್ ಮಾಡಿರ್ತೀವಿ ಬಾಕ್ಸ್ಗಳನ್ನ ಅದನ್ನೆಲ್ಲ ವಾಪಸ್ ನೀಟಾಗಿ ಅದು ಬಾಕ್ಸಿಗೆ ಹಾಕಿಬಿಟ್ಟು ಇಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಸ್ಟಮರು ಫುಲ್ ಖುಷಿ ಆಗಬೇಕು, ಆ ರೀತಿ ನಾವು ಇನ್ಸ್ಟಾಲೇಷನ್ನ ಮಾಡಬೇಕಾಗತ್ತೆ. ಸೊ ಡಸ್ಟ್ ಈಗ ಔಟ್ಡೋರ್ ಯೂನಿಟ್ ವರ್ಕು. ಸೊ ಔಟ್ಡೋರ್ ಯೂನಿಟ್ಟು ಮೇಲ್ಗಡೆ ತೊಗೊಂಡು ಹೋಗಬೇಕು, ಸ್ವಲ್ಪ ಕೆಲಸ ಹೆವಿ ಇರುತ್ತೆ. ಔಟ್ಡೋರ್ ಸ್ಟ್ಯಾಂಡ್ನ ಮಾಡ್ತಾ ಇದ್ದೀವಿ.
ಕ್ಲೀನಾಗಿ ಅಳತೆ ಮಾಡಿಕೊಂಡು ಔಟ್ಡೋರ್ ಸ್ಟ್ಯಾಂಡ್ ಫಿಟ್ಟಿಂಗ್ ಕರೆಕ್ಟ್ ಮಾಡಬೇಕು. ನಾನೆಲ್ಲ ಈಸಿ ಮೆಥಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ಸ್ವಲ್ಪ ವರ್ಕ್ ಪ್ರೊಸೆಸ್ ಸ್ಪೀಡ್ ಇರುತ್ತೆ. ಆಲ್ಮೋಸ್ಟ್ ಆಲ್ 1 ಅವರ್ ಒಳಗಡೆ ಇನ್ಸ್ಟಾಲೇಷನ್ನ 1 ಅವರ್ಗಿಂತ ಕಡಿಮೆ ಟೈಮಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡ್ಬೋದು. ಸೊ ಸೇಫ್ಟಿ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ವಿತೌಟ್ ಸೇಫ್ಟಿ ಬೆಲ್ಟ್ಗಳು, ವಿತೌಟ್ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಯುವಂಥ ಇದನ್ನು ಮಾಡಬಾರ್ದು. 100% ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಇನ್ಸ್ಟಾಲರ್ಗೆ. ಹಾಗೂ ಒಂದು ಕ್ಷಣ ಅನಾಹುತ ಜೀವನಕ್ಕೆ ಮಾರಕವಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಸೇಫ್ಟಿ. ಅಷ್ಟು ಸೇಫ್ಟಿ ಯೂಸ್ ಮಾಡಿಕೊಂಡು ಎಲ್ಲೇ ಆಗಲಿ ಸೇಫ್ಟಿ ಇದ್ದರೆ ಮಾತ್ರ ಇನ್ಸ್ಟಾಲೇಷನ್ ಮಾಡಬೇಕು. ವಿತೌಟ್ ಸೇಫ್ಟಿ ಯಾವುದೇ ಕಾರಣಕ್ಕೂ ಇನ್ಸ್ಟಾಲೇಷನ್ನ ಮಾಡಬಾರ್ದು. ಸೊ ಔಟ್ಸೈಡು ಪೈಪ್ ಬಂದಿರೋ ಅಂಥದ್ದನ್ನ ಬೆಂಡ್ ಮಾಡಿಬಿಟ್ಟು ಕನೆಕ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಸೊ ಇದು ಬಂದು 2nd ಫ್ಲೋರ್ ಟಾಪಲ್ಲಿ ಇದ್ದೀವಿ. ಅದನ್ನು ಹುಷಾರಾಗಿ ಬೆಂಡ್ ಮಾಡಬೇಕು. ಇನ್ಸ್ಟಾಲೇಷನ್ ಆದ ನಂತರ ಆ ಹೋಲ್ ಔಟ್ಸೈಡ್ ಹೋಲ್ ಏನಿರುತ್ತೆ ಅದಕ್ಕೆ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆರ್ PC ಆರ್ ವೈಟ್ ಸಿಮೆಂಟ್ನ ಫಿಲ್ ಮಾಡಬೇಕು. ಅದನ್ನು ಹುಷಾರಾಗಿ ಬೆಂಡ್ ಮಾಡಬೇಕು. ಸೊ ಔಟ್ಡೋರ್ನ ಕನೆಕ್ಟಿವಿಟಿ ಮಾಡೋಂಥ ಟೈಮ್.
ಯಾವಾಗ್ಲೂ ಇಂಡೋರ್ ಯೂನಿಟ್ಗಿಂತ ಔಟ್ಡೋರ್ ಯೂನಿಟ್ ಮೇಲೆ ಇರಬಾರ್ದು, ಬಟ್ ಕೆಲವೊಂದು ಟೈಮ್ ಮಾಡಬೇಕಾಗತ್ತೆ. ಸೊ ನಾವು ಪೈಪ್ಗಳನ್ನ ಹೈಟಲ್ಲಿ ಫಿಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಹೈಟಿಗೆ ಫಿಟ್ ಮಾಡಿಕೊಂಡ್ರೆ ಸೊ ಆಯಿಲ್ ಪ್ರೆಷರು ಸ್ವಲ್ಪ ಡೌನ್ ರೆಡ್ಯೂಸ್ ಆಗುತ್ತೆ. ಪೈಪನ್ನು ಯಾವಾಗಲೂ ಮೇಲ್ಗಡೆ ಮಾಡಬೇಕು. ಪಂಪ್ ಡೌನ್ ಪಂಪ್ ಕೆಳಗಡೆ ಆಯಿಲ್ ಕೆಳಗಡೆ ಬರೋವಂಥ ಚಾನ್ಸ್ ಇರುತ್ತೆ. ಸ್ವಲ್ಪ ಲಾಂಗ್ ಟೈಮಲ್ಲಿ ಎಫೆಕ್ಟಿವ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ಥರ ಹೈಟಿಗೆ ಫಿಟ್ ಮಾಡಿಕೊಂಡ್ರೆ, ಹೈಟಿಗೆ ಪೈಪನ್ನು ತೊಗೊಂಡು ಫಿಟ್ ಮಾಡಿಕೊಂಡ್ರೆ ಆಯಿಲು ಸ್ವಲ್ಪ ಹೋಗೋದು ಕಡಿಮೆ ಆಗುತ್ತೆ. ಫಸ್ಟು ಪರ್ಫೆಕ್ಷನ್ನಾಗಿ ಪ್ಲೇಯರಿಂಗ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಏರ್ ಔಟ್ ಮಾಡಿಬಿಟ್ಟು ಮಾಡಬೇಕು. ಇವಾಗ ಏರ್ ಔಟ್ ಮಾಡ್ತಾ ಇದ್ದೀನಿ. ಏರ್ ಔಟ್ ಮಾಡಿದ್ರೆ ಗ್ಯಾಸ್ ಪರ್ಫೆಕ್ಷನ್ನಾಗಿ ಎರಡು ಕನೆಕ್ಟಿವಿಟಿ ಕರೆಕ್ಟ್ ಆಗುತ್ತೆ. ಫಸ್ಟು ಏರ್ ಔಟ್ನ ಮಾಡಬೇಕು. ಪರ್ಫೆಕ್ಷನ್. ಸೊ ಒಂದು 5 ಸೆಕೆಂಡ್ ಏರ್ ಔಟ್ ಮಾಡಿದ್ರೆ ಸಾಕು. ಸೊ ನಾವು ಇನ್ಸ್ಟಾಲ್ ಮಾಡೋದು ನೋಡ್ಬೋದು. ಸೊ ಕ್ಲೀನಾಗಿ ಮೀಡಿಯಮ್ ಹೈಟಲ್ಲಿ ಮಾಡಿದ್ದೀವಿ. ಸೊ ಏರ್ ಬಂದಿದ್ದನ್ನು ಕಂಡೆನ್ಸರು ವೆರಿ ಈಸಿಯಾಗಿ ಬೇಗ ಕೂಲ್ ಆಗಲಿಕ್ಕೆ ಪರ್ಫೆಕ್ಷನ್ ಇನ್ಸ್ಟಾಲೇಷನ್ ಆಗಿರುತ್ತೆ. ಈಗ ವೆರಿ ಇಂಪಾರ್ಟೆಂಟು, ಲೀಕೇಜ್ ಏನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡಬೇಕು. ವಿತೌಟ್ ಚೆಕಿಂಗ್ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾಡಬಾರ್ದು. ಚೆಕ್ ಮಾಡಿಬಿಟ್ಟು 100% ಇದ್ದರೆ ಮಾತ್ರ ಮಾಡಬೇಕು. ಸ್ವಲ್ಪ ಲೀಕೇಜ್ ಏನಾದರೂ ಕಂಡು ಬಂದರೆ ಪ್ಲೇಯರಿಂಗ್ನ ಮತ್ತೆ ಕ್ಲೀನಾಗಿ ಮಾಡಬೇಕಾಗತ್ತೆ. ಸೊ ಲೀಕೇಜ್ ಇಲ್ಲ ಯಾವುದೇ ರೀತಿ, 100% ಓಕೆ.
ಪೈಪ್ ಹೊರಗಡೆ ಬಂದಿರೋದಕ್ಕೆ ಒಂದು ಕ್ಲ್ಯಾಂಪ್ನ ಹೊಡೆದ್ಬಿಟ್ಟು ಕನೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸೊ ಗಾಳಿಗಾಗಲಿ ಅಥವಾ ವೈಬ್ರೇಷನ್ಗಾಗಲಿ ಪೈಪ್ ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಲ್ಯಾಂಪನ್ನು ಹೊಡೆದ್ಬಿಟ್ಟು ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಅದನ್ನು ಔಟ್ಪುಟ್ ನೋಡುವಂಥ ಟೈಮ್. ಒನ್ ಆಫ್ ದಿ ಬೆಸ್ಟ್ ಅಂದರೆ ಗೋದ್ರೇಜ್ ನಾನು 10 ಇಯರ್ಸಿಂದ ಇನ್ಸ್ಟಾಲ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಮೋಸ್ಟ್ ಎಫೆಕ್ಟಿವ್ ಕೂಲಿಂಗ್, ಹೈ ಸ್ಪೀಡ್ ಕೂಲಿಂಗು, ಮತ್ತು ಕರೆಂಟ್ ಕೂಡ ತುಂಬ ಕಡಿಮೆ ತೊಗೊಳುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸು ಅಲ್ಟಿಮೇಟ್. ಗೋದ್ರೇಜ್ ಒನ್ ಆಫ್ ದಿ ಬೆಸ್ಟ್ AC ನಮ್ಮ ಕಂಟ್ರಿಲಿ ಹೈಯೆಸ್ಟು ಒಳ್ಳೆ ಕ್ವಾಲಿಟಿ ಇರೋದಂತಾರೆ ಗೋದ್ರೇಜ್. 100% ಕಾಪರ್ ಕ್ವಾಲಿಟಿ. ಆಮೇಲೆ ಅಮೌಂಟ್ ವೈಸು ನೋಡೋದಾದ್ರೂ ಈ ಥರ ಒಂದು ಇನ್ಸ್ಟಾಲೇಷನ್ ಕಂಪ್ಲೀಟ್ 100% ಡನ್. ಕಸ್ಟಮರ್ ಕೂಡ ಫುಲ್ ಖುಷಿಯಾಗಿದ್ದಾರೆ. ಸೊ ಡಸ್ಟ್ ಫ್ರೀ ಇನ್ಸ್ಟಾಲೇಷನ್ ಮಾಡಿದ್ದಕ್ಕಂತೂ ಅಲ್ಟಿಮೇಟ್ ಖುಷಿಯಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.